ರಾಜ್ಯದಲ್ಲಿ ಕ್ರೌಡ್ ಫಂಡಿಂಗ್ ಸುದ್ದಿಯಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ. ಮಂಡ್ಯ ಜಿಲ್ಲೆಯ ಸಾಯಿ ಚಿರಾಗ್ ಎಂಬ 2 ವರ್ಷದ ಮಗುವಿನ ಚಿಕಿತ್ಸೆಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ ಫಂಡಿಂಗ್ ಮಾಡಲಾಗಿದೆ. 2,50,00,000ಕ್ಕಿಂತಲೂ ಅಧಿಕ ಹಣವನ್ನು ಸಂಗ್ರಹಿಸಲಾಗಿದೆ. ಈ ಹಣ ಸಂಗ್ರಹಿಸುವುದಕ್ಕಾಗಿ ಬೇರೆ ಬೇರೆ ಜಿಲ್ಲೆ ಮತ್ತು ಪ್ರದೇಶಗಳಲ್ಲಿ ಜಾಥಾ ನಡೆದಿದೆ. ಸಾರ್ವಜನಿಕರಿಂದ ಹಣ ಸಂಗ್ರಹಿಸಲಾಗಿದೆ. ನಟ ಧ್ರುವ್ ಸರ್ಜಾ ಸೇರಿದಂತೆ ಸೆಲೆಬ್ರಿಟಿಗಳು ಮತ್ತು ಇತರರು ಸಹಾಯ ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಡೆದ ದೊಡ್ಡ ಮೊತ್ತದ ಕ್ರೌಡ್ ಫಂಡಿಂಗ್ ಘಟನೆಗಳಲ್ಲಿ ಇದೂ ಒಂದು ಎಂದು ಹೇಳಲಾಗಿದೆ. ಫಯಾಜ್ ಮಾಡೂರು ಎಂಬವರ ನೇತೃತ್ವದಲ್ಲಿ ಈ ಫಂಡಿಂಗ್ ನಡೆದಿದೆ. ಸಾಯಿ ಚಿರಾಗ್ ಎಂಬ ಮಗುವಿಗೆ ಅಪರೂಪವಾಗಿರುವ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಎಂಬ ಕಾಯಿಲೆ ಇದೆ. ಇದು ಸ್ನಾಯುಗಳನ್ನು ದುರ್ಬಲಗೊಳಿಸುತ್ತದೆ. ನಡೆಯುವುದು, ಕುಳಿತುಕೊಳ್ಳೋದು, ಉಸಿರಾಟ ಇತ್ಯಾದಿಗಳಲ್ಲಿ ತೊಂದರೆ ಉಂಟು ಮಾಡುತ್ತದೆ. ಚಿಕಿತ್ಸೆಗೆ 1 ಬಾರಿಯ ಜೀನ್ ಥೆರಪಿ ಅಗತ್ಯವಾಗಿದ್ದು ಇದರ ವೆಚ್ಚ 2 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಎಂದು ಹೇಳಲಾಗಿದೆ. ಮಗುವಿನ ಪೋಷಕರೇ ವಿವಿಧ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೂಲಕ ಮನವಿ ಮಾಡಿದ್ದಾರೆ. ವಿದೇಶದಲ್ಲಿ ಈ ಚಿಕಿತ್ಸೆಯನ್ನು ಒದಗಿಸಲಾಗುತ್ತದೆ ಎಂಬ ಮಾಹಿತಿ ಇದೆ. ಜೀನ್ ಥೆರಪಿಯು ರೋಗದ ಮೂಲ ಕಾರಣವನ್ನೇ ಸರಿಪಡಿಸುತ್ತದೆ ಎಂಬ ವರದಿ ಇದೆ. ಕರ್ನಾಟಕ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಸಾಯಿ ಚಿರಾಗ್ಗೋಸ್ಕರ ಕರ್ನಾಟಕ ಕುಡಿ ಅಂತಾನೆ ಹೇಳ್ಬೋದು. ಸಾಯಿ ಚಿರಾಗ್ ನಮ್ಮ ಮಗು ತಿಳ್ಕೊಂಡು, ನಮ್ಮ ಮನೆಗೆ ಬಂದಂತ ಕಷ್ಟ ಅಂತ ತಿಳ್ಕೊಂಡು ಇಡೀ ಕರ್ನಾಟಕದಲ್ಲಿ ಪಾದಯಾತ್ರೆ ಮಾಡಿ, ಪಾದಯಾತ್ರೆ ಮೂಲಕ ಆ ಮಗುವಿಗೆ ಎಲ್ಲರೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಮಗುವಿಗೆ ಬಂದಂತ ಅಮೌಂಟ್ ಆಗಿರ್ತದೆ 2,50,50,520 ರೂಪಾಯಿ ಈಗಾಗಲೇ ತಲುಪಿದೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಆದರೆ ಈ ಕ್ರೌಡ್ ಫಂಡಿಂಗ್ ಇನ್ನೊಂದು ಬಗೆಯ ಚರ್ಚೆಯನ್ನು ಹುಟ್ಟುಹಾಕಿದೆ. ಜನರ ಕಷ್ಟಕ್ಕೆ ಸ್ಪಂದಿಸುವ ಗುಣ ನಾಗರಿಕ ಸಮಾಜದಲ್ಲಿ ಈಗಲೂ ಉಳಿದಿದೆ. ಮಾತ್ರ ಅಲ್ಲ, ಈ ಗುಣಕ್ಕೆ ಜಾತಿ ಭೇದವೂ ಇಲ್ಲ. ಆದ್ದರಿಂದಲೇ ಕಷ್ಟದಲ್ಲಿರುವವರು ಕಣ್ಣೀರು ಹಾಕಿ ಸಹಾಯ ಕೋರಿದರೆ ಜನರ ಮನಸ್ಸು ಕರಗುತ್ತೆ, ಅವರು ನೆರವಾಗ್ತಾರೆ. ಭಾರಿ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹಕ್ಕೂ ಇದು ಕಾರಣವಾಗುತ್ತದೆ. ಆದರೆ ಇದೇ ರಾಜ್ಯದಲ್ಲಿ ಹೀಗೆ ಚಿಕಿತ್ಸೆ ಸಿಗಲಾರದೆ ಮತ್ತು ಚಿಕಿತ್ಸೆಗೆ ಹಣವಿಲ್ಲದೆ ಸಂಕಟ ಪಡುವ ಸಾವಿರಾರು ಮಂದಿ ಇದ್ದಾರೆ. ಅವರೆಲ್ಲರಿಗೂ ಕ್ರೌಡ್ ಫಂಡಿಂಗ್ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಮತ್ತು ಎಲ್ರಿಗೂ ಕ್ರೌಡ್ ಫಂಡಿಂಗ್ ಮಾಡಿದರೆ ಆ ಬಳಿಕ ಕ್ರೌಡ್ ಫಂಡಿಂಗ್ನಲ್ಲಿಯೇ ಜನರು ವಿಶ್ವಾಸ ಕಳ್ಕೊಳ್ಬಹುದು. ಹಾಗಿದ್ರೆ ಇವರೆಲ್ಲರಿಗೂ ಚಿಕಿತ್ಸೆ ಒದಗಿಸುವ ಹೊಣೆಗಾರಿಕೆ ಯಾರಿಗಿದೆ? ಕ್ರೌಡ್ ಫಂಡಿಂಗ್ ಎಂಬುದು ಸರ್ಕಾರ ನಿಯಮಿಸಿದ ಸಂಸ್ಥೆ ಅಲ್ಲ. ವ್ಯಕ್ತಿಗಳು ಸೇರಿ ಈ ಕ್ರೌಡ್ ಫಂಡಿಂಗ್ ಮಾಡ್ತಾರೆ. ಆದರೆ ಜನರಿಗೆ ನೆರವಾಗಬೇಕಾದದ್ದು ಸರ್ಕಾರದ ಕರ್ತವ್ಯ. ಎಲ್ರಿಗೂ ಉಚಿತ ಚಿಕಿತ್ಸೆ ದೊರೆಯುವಂತೆ ನೋಡಿಕೊಳ್ಬೇಕಾದದ್ದು ಸರ್ಕಾರದ ಹೊಣೆಗಾರಿಕೆ. ಖಾಸಗಿ ಆಸ್ಪತ್ರೆಗಳು ಯಾಕೆ ಇಲ್ಲಿ ತಲೆ ಎತ್ತಿವೆ ಅಂದರೆ ಅವುಗಳ ಸೇವಾ ಗುಣಮಟ್ಟದಿಂದ. ಸರ್ಕಾರ ಉಚಿತಗಳನ್ನು ಬೇಕಾದರೆ ನಿಲ್ಲಿಸಲಿ, ಆದರೆ ಎಲ್ರಿಗೂ ಉಚಿತ ಆರೋಗ್ಯ ಸೇವೆಯನ್ನು ನೀಡುವುದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಎಂಬ ಪ್ರಶ್ನೆಯನ್ನು ಅನೇಕರು ಎತ್ತಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಗುಣಮಟ್ಟದಲ್ಲಿ ಮತ್ತು ಅಲ್ಲಿ ಲಭ್ಯ ಇರುವ ಚಿಕಿತ್ಸೆಗಳ ರೂಪದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಸರ್ಕಾರ ಕಟ್ಟಿದರೆ ಯಾವ ಉಚಿತಗಳು ಜನರಿಗೆ ಬೇಕಾಗಿಲ್ಲ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಇನ್ನೊಂದು ಕಡೆ ಜನರು ಫಂಡಿಂಗ್ ಮಾಡೋದಕ್ಕೆ ರೆಡಿ ಇರ್ತಾರೆ, ಆದರೆ ತಮ್ಮದೇ ಪ್ರದೇಶದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಸ್ಥಾಪನೆಯಾಗುವಂತೆ ಒತ್ತಾಯಿಸುವುದಕ್ಕೆ ಜೊತೆ ಸೇರಲ್ಲ. ರಸ್ತೆಗೆ ಇಳಿದು ಬಂದು ಒಂದು ದಿನ ಪ್ರತಿಭಟನೆ ಮಾಡೋಣ ಎಂದು ಕರೆದ್ರೆ ಅವರು ಬರೋದಿಲ್ಲ. ತಮ್ಮ ಊರಿನಲ್ಲಿರುವ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂತೆ ಸರ್ಕಾರವನ್ನು ಒತ್ತಾಯಿಸುವುದಕ್ಕೆ ಜನರು ಸೇರೋದಿಲ್ಲ. ಈ ಉದಾಸೀನಗಳೇ ಸರ್ಕಾರ ನಾಗರಿಕರನ್ನು ನಿರ್ಲಕ್ಷಿಸುವಂತೆ ಮಾಡಿದೆ ಎಂಬ ಆರೋಪ ಇದೆ. ಕ್ರೌಡ್ ಫಂಡಿಂಗ್ನ ಸರಿತಪ್ಪುಗಳ ಚರ್ಚೆ ಏನೇ ಇರಲಿ, ಒಂದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ನಾಗರಿಕರು ಮಾಡ್ತಾರೆ ಎಂದಾದರೆ ಅದು ಸರ್ಕಾರಕ್ಕೆ ಶೇಮ್ ಅಲ್ವೇ? ಸರ್ಕಾರ ನಾಲಾಯಕ್ಕು ಎಂಬುದನ್ನು ಈ ಕ್ರೌಡ್ ಫಂಡಿಂಗ್ಗಳು ಸೂಚಿಸ್ತಾ ಇಲ್ವೇ? ಜನರಿಗೆ ಅತ್ಯಗತ್ಯವಾಗಿರುವುದು ಆರೋಗ್ಯ ಮತ್ತು ಶಿಕ್ಷಣ. ಸದ್ಯ ದೇಶದಲ್ಲಿ ಇವೆರಡೂ ಅತ್ಯಂತ ದುಬಾರಿಯಾಗಿದೆ. ಇವೆರಡನ್ನೂ ಸರ್ಕಾರ ಉಚಿತ ಮಾಡಿದರೆ ಮತ್ತು ಅತ್ಯಂತ ಗುಣಮಟ್ಟದ ಶಿಕ್ಷಣ ಮತ್ತು ಚಿಕಿತ್ಸೆಯನ್ನು ಒದಗಿಸಿದರೆ ಅದಕ್ಕಿಂತ ದೊಡ್ಡ ಸೇವೆ ಬೇರೆ ಇರಲಾರದು. ಖಾಸಗಿ ಆಸ್ಪತ್ರೆಗಳಿಗೆ ಪೈಪೋಟಿ ಕೊಡುವಂತೆ ಸರ್ಕಾರಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸಿ ಅತ್ಯುತ್ತಮ ಗುಣಮಟ್ಟದೊಂದಿಗೆ ಸೇವೆ ಒದಗಿಸಿದರೆ ಯಾವ ಗ್ಯಾರಂಟಿಗಳನ್ನು ಜನರು ಬಯಸಲಾರರು. ಆದರೆ ಸರ್ಕಾರ ತನ್ನದೇ ನಾಗರಿಕರ ಗುಂಪು ಕಟ್ಟಿಸಿ ಜನರೊಂದಿಗೆ ಭಿಕ್ಷೆಗೆ ಇಳಿಸುತ್ತೆ. ಆದರೂ ನಾಚಿಕೆ ಆಗ್ತಾ ಇಲ್ಲ. ಶಿಕ್ಷಣ ಮತ್ತು ಆರೋಗ್ಯವನ್ನು ಸರ್ಕಾರ ಸಂಪೂರ್ಣ ಉಚಿತವಾಗಿಸಿದರೆ ಅದಕ್ಕಿಂತ ಉತ್ತಮ ಸೇವೆ ಬೇರೆ ಇರಲಾರದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate.
ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.